ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಗೌತಮ್ ಅವರು ನಾಳಿನ ಸಂಚಿಕೆಯಲ್ಲಿ ಜಯದೇವ್ಗೆ ಯಾಕೆ ಹೊಡಿತಾರೆ ಮತ್ತು ಜಯದೇವ್ಗೆ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ ನೋಡೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿ ಸುನಿಲ್ ಅವರು ಕೂಡ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಕಾಲ್ ಮಾಡಿ ನಿಮಗೆ ನಮ್ಮ ಮನೆಗೆ ಬರಲಿಕ್ಕೆ ಆಗುತ್ತಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಯಾಕೆ ಮೇಡಮ್ ಅಂತ ಹೇಳಿ ಹೇಳ್ತಾರೆ. ಆಗ ನಾವು ಸ್ವಲ್ಪ ಮಾತಾಡಬೇಕಿತ್ತು ನಿಮ್ಮ ಹತ್ರ ಅಂತ ಹೇಳಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಆಗ್ಲೆಲ್ಲ ಮನೆಗೆ ಕರಿತಾ ಇದ್ದಾರಲ್ಲಪ್ಪ, ಏನು ಮಾಡ್ತಾರೋ ಏನು ಅಂತ ಹೇಳಿ ಈ ಕಡೆ ತುಂಬಾ ಭಯದಲ್ಲಿರ್ತಾರೆ. ಹಾಗೆ ಭೂಮಿಕಾ ಅವರಿಗೂ ಕೂಡ ನಾನು ಬರ್ತೇನೆ ಅಂತ ಕೂಡ ಇಲ್ಲಿ ಹೇಳಿರ್ತಾರೆ. ಮತ್ತು ಈ ಕಡೆ ಜಯದೇವ್ಗೆ ಕಾಲ್ ಮಾಡಿ, ಬಾಸ್ ಅವರು ನನ್ನನ್ನು ಹಗಲೆಲ್ಲ ಮನೆಗೆ ಕರೀತಾ ಇದ್ದಾರೆ, ನನಗೆ ಯಾಕೆ ಭಯ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ, ಅಯ್ಯೋ ಪೈಲ್ವಾ, ನೀನು ಯಾಕೆ ಭಯ ಪಡ್ತೀಯ, ನಿನ್ನಿಂದ ಆಗಲಿಲ್ಲ ಅಂದರೆ ಹೇಳು, ನಾನು ಬೇರೆಯವ್ರನ್ನ ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ, ಇಲ್ಲ ಬಾಸ್, ನಾನೇ ಕೆಲಸ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಜಯದೇವರು ಕೂಡ, ಸರಿ ಆಯಿತು, ಅವರ ಮನೆಗೆ ಹೋಗಿ ಅವರು ಏನು ಹೇಳ್ತಾರೋ ಅದನ್ನು ನನಗೆ ಅಪ್ಡೇಟ್ ಮಾಡು ಅಂತ ಹೇಳಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಆಯಿತು ಅಂತ ಒಪ್ಕೊಳ್ತಾರೆ. ಮತ್ತು ಈ ಕಡೆ ಸುನಿಲ್ ಅವರು ಕೂಡ ಭೂಮಿಕಾ ಮನೆಗೆ ಅವರು ಎಂಟ್ರಿ ಕೊಡ್ತಾರೆ. ಹಾಗೆ ಈ ಕಡೆ ಸುನಿಲ್ ಅವರು ಬಂದು ಹಾಯ್ ಮೇಡಮ್ ಅಂತ ಹೇಳಿ ಹೇಳ್ತಾರೆ. ಹಾಯ್ ಸುನಿಲ್, ಬನ್ನಿ ಕುತ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಹೇಳ್ತಾರೆ, ಗೌತಮ್ ಅವರೇ, ಸುನಿಲ್ ಅವರು ಬಂದಿದ್ದಾರೆ ನೋಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅಲ್ಲಿಂದ ಬರುವಾಗ ಸುನಿಲ್ ಅವರು ಗೌತಮನ್ನ ನೋಡಿ ಶಾಕ್ ಆಗ್ತಾರೆ. ಗೌತಮ್ ಸರ್, ಮಲ್ಲಿ ಅವರ ಭಾವ, ನಾನು ಗೌತಮ್ ಸರ್ ಅವರಿಗೆ ಮೋಸ ಮಾಡ್ತಾ ಇದ್ದೇನಾ ಅಂತ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಹಾಗೆ ಒಂದೇ ತಕ್ಷಣ ಅವರು ಎದ್ದು ನಿಲ್ತಾರೆ. ಆಗ ಈ ಕಡೆ ಗೌತಮ್ ಅವರು, ಯಾಕೆ ಸುನಿಲ್ ಎದ್ದು ನಿಂತೆ ಅಂತ ಇಲ್ಲಿ ಹೇಳ್ತಾರೆ. ಸರ್, ನಿಮ್ಮನ್ನ ಇಲ್ಲಿ ನೋಡಿ ನನಗೆ ತುಂಬಾನೇ ಆಶ್ಚರ್ಯ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಹೌದು, ನಾನು ಮಲ್ಲಿಯ ಭಾವ, ನಾನೇ ಗೌತಮ್ ಅಂತ ಇಲ್ಲಿ ಹೇಳ್ತಾರೆ. ಸರ್, ನಿಮ್ಮನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಸರ್, ಮಲ್ಲಿ ಅವರು ನೀವೇ ಅವರ ಭಾವ ಅಂತ ನನಗೆ ಹೇಳಿರಲಿಲ್ಲ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರ ಕುಟುಂಬದವರು ಅಂತ ಗೊತ್ತಿತ್ತು, ಆದರೆ ನಿಮ್ಮ ಕುಟುಂಬದವರೇ ಮಲ್ಲಿಯವರು ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಇಲ್ಲಿ ಹೇಳ್ತಾರೆ. ಆಯಿತು, ಪರವಾಗಿಲ್ಲ. ಈಗ ಮದುವೆ ವಿಷಯ ಹೇಗೆ, ನೀವು ಈಗಲೇ ಮದುವೆ ಆಗ್ತೀರಾ, ಆದರೆ ಇನ್ನು ಫ್ಯೂಚರ್ ಪ್ಲ್ಯಾನ್ ಏನು, ಹಾಗೆ ಎಲ್ಲ ಕೇಳ್ತಾರೆ. ಆಗ ಸುನಿಲ್ ಅವರು ಕೂಡ, ಸರ್ ಅದನ್ನೆಲ್ಲ ನಾನು ಯೋಚನೆ ಮಾಡಿ ಹೇಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸುನಿಲ್ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ, ಇವರ ಭಾವ ಗೌತಮ್ ಸರ್ ಆಗಿದ್ರೆ ಇವರಿಗೆ ನಾನು ಮೋಸ ಮಾಡಲಿಕ್ಕೆ ನಾನು ಹೋಗಬಾರ್ದು, ಇವರಿಗೆಲ್ಲ ಸತ್ಯವನ್ನು ಹೇಳಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಆದರೆ ಹೇಗಾದರೂ ಮಾಡಿ ಒಂದು ಸಲ ಬಾಸಿಗೆ ಈ ವಿಷಯ ತಿಳಿಸ್ಬೇಕು ಅಂತ ಹೇಳಿ, ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನಾನು ಯೋಚನೆ ಮಾಡಿಬಿಟ್ಟು ಹೇಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಗೌತಮ್ ಅವರು ಕೂಡ, ಪರವಾಗಿಲ್ಲ, ನಿನ್ನ ಓನ್ ಟೈಮನ್ನು ನೀನು ತಗೋ, ನೀನು ಯೋಚನೆ ಮಾಡಿ ಹೇಳು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸುನಿಲ್ ಅವರು, ಸರ್ ನಾನು ಬರ್ತೇನೆ ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಈ ಕಡೆ ಭೂಮಿಕಾ ಮತ್ತೆ ಕೂಡ ಗೌತಮ್ ಅವರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಆಗ ಭೂಮಿಕಾ ಅವರು ಕೂಡ, ಗೌತಮ್ ಅವರೇ ನೆನಪಿದೆಯಾ, ನಾಳೆ ಭಾವ ಅವ್ರದ್ದು ಕಾರ್ಯ ಪೂಜೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ಭೂಮಿಕಾ ಅದನ್ನ ಹೇಗೆ ಮರೆಯೋಕ್ಕಾಗತ್ತೆ, ನನ್ನ ಜೀವಿತದಲ್ಲಿ ಮರೆಯಲಿಕ್ಕೆ ಆಗದ ಒಂದು ಕ್ಷಣ ಅಂದರೆ ಅದೇ, ನಾನು ನನ್ನ ತಂದೆ ಪೂಜೆಗೆ ಸರಿಯಾದ ಸಮಯಕ್ಕೆ ಹೋಗದೆ ಇರೋದು ನನಗೆ ತುಂಬಾ ಬೇಸರ ಆಗಿದೆ. ಆದರೆ ಈ ಸತಿ ಆದರೂ ನಾನು ನನ್ನ ತಂದೆಗೆ ನನ್ನ ಕೈಯಾರೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ, ಹೌದು ಗೌತಮ್ ಅವರೇ, ನಾಳೆ ದಿನದಲ್ಲಿ ನಾವು ಸರಿಯಾದ ಟೈಮಿಗೆ ಹೋಗಿ ಭಾವರಿಗೆ ಪೂಜೆಯನ್ನು ಸಲ್ಲಿಸೋಣ ಅಂತ ಇಲ್ಲಿ ಹೇಳ್ತಾರೆ. ಈಗ ಗೌತಮ್ ಅವರು, ಆಯಿತು ಭೂಮಿಕಾ ಅವರೇ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಈ ಕಡೆ ಶಕುಂತಲಾ, ಜಯದೇವ್ ಅವರು ಕೂಡ, ನಾಳೆ ತಂದೆಯ ಕಾರ್ಯ ಇದೆ, ನೀವೆಲ್ಲರೂ ರೆಡಿಯಾಗಿ ಕರೆಕ್ಟಾದ ಸಮಯಕ್ಕೆ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ, ಆಯಿತು ಮಾಮ್, ಬರ್ತೇವೆ, ಆ ತಂದೆಗೆ ಪಿಂಡ ಇಡಲಿಕ್ಕೆ ತಾನೇ ಬಂದೇ ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಶಕುಂತಲಾ ಅವರು ಕೂಡ, ನೀನು ನೆಗ್ಲೆಕ್ಟ್ ಮಾಡಬೇಡ, ನೀನು ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಮಾಮ್ ಬರ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಹಾಗೆ ಅಪೇಕ್ಷಾ ಮತ್ತೆ ಪಾರ್ಥ ಅವರು ಕೂಡ ಭೂಮಿಕಾ ಮತ್ತೆ ಗೌತಮ್ನ ನೋಡಿ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅವರಿಬ್ಬರನ್ನ ಒಪ್ಕೊಂಡು ಅವರು ಅಕ್ಕ ಭಾವ ಅಂತ ಹೇಳಿ ಅವರು ಮಾತಾಡಿಸ್ತಾರೆ. ಮತ್ತು ಅವರನ್ನು ನೋಡಿ ಅವರು ತುಂಬಾನೇ ಖುಷಿಯಲ್ಲಿರ್ತಾರೆ. ಮತ್ತು ಶಾಕುಂತಲಾ ಅವರು ಕೂಡ ಗೌತಮ್ನ ನೋಡಿ ತುಂಬಾನೇ ಸಿಟ್ಟಿನಲ್ಲಿ ಇರ್ತಾರೆ ಮತ್ತು ಅವರು ಮಾತಾಡಿಸ್ಲಿಕ್ಕೆ ಹೋಗೋದಿಲ್ಲ. ಮತ್ತು ಈ ಕಡೆ ಗೌತಮ್ ಅವರು ಕೂಡ, ಇಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ, ಪೂಜೆ ಸ್ಟಾರ್ಟ್ ಮಾಡಿ, ಟೈಮ್ ಆಗಿದೆ ಅಂತ ಹೇಳಿ. ಗೌತಮ್ ಅವರು ಈ ಕಡೆ ಪೂಜೆ ಸ್ಟಾರ್ಟ್ ಮಾಡಲಿಕ್ಕೆ ಅಂತ
ಅಂತ ಹೋಗ್ತಾರೆ. ಆಗ ಈ ಕಡೆ ಜಯದೇವ್ ಕೂಡ ಅದೇ ಸಮಯಕ್ಕೆ ಎಂಟ್ರಿ ಕೊಡ್ತಾರೆ. ಇವನು ಪೂಜೆ ಮಾಡೋದಾದ್ರೆ ನಾನು ಮಾಡೋದಿಲ್ಲ. ಯಾಕಂದ್ರೆ ನಾನು ನನ್ನ ತಂದೆಗೆ ನಾನು ಪಿಂಡ ಇಡಬೇಕು. ಅವರು ದೊಡ್ಡ ಮಗ ಸತ್ತೋಗಿದ್ದಾನೆ, ಇನ್ನು ಮೇಲೆ ನಾನೇ ಇಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಪುರೋಹಿತರು ಕೂಡ ಯಾರಾದರೂ ಒಬ್ಬರು ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಇಲ್ಲ ನಾವು ಬರ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಪುರೋಹಿತರಿಗೆ ಈ ಕಡೆ ಜಯದೇವ್ ಹೇಳ್ತಾರೆ, ಅವರದ್ದು ಬೇರೆ ಪಿಂಡ ಇಡ್ಲಿಕ್ಕೆ ಪೂಜೆ ಮಾಡಿ, ನಮ್ಮದು ಬೇರೆ ಇಡ್ಲಿಕ್ಕೆ ಪೂಜೆ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಪುರೋಹಿತರು ಒಬ್ಬೊಬ್ಬರಿಗೆ ಒಂದೊಂದು ಎರಡು ಇಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರಿಗೆ ಒಂದೇ ಇಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಆಯ್ತು ಪುರೋಹಿತರೆ, ಅವರಿಗೆ ಪೂಜೆ ಮಾಡಲಿಕ್ಕೆ ಕೊಡಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಜಯದೇವ್ ಕೂಡ ಪೂಜೆ ಮಾಡ್ತಾರೆ ಮತ್ತು ಗೌತಮ್ ಅವರು ಕೂಡ ತಂದೆ ಸಮಾಧಿಗೆ ಪೂಜೆ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ಆಗ ಜಯದೇವ್ ಕೂಡ ಓಡಿ ಬಂದು ಅದೆಲ್ಲವನ್ನು ತೆಗೆದು ಬಿಸಾಡ್ತಾರೆ. ಇವನು ಏನ್ ತಂದೆ, ಇವನಿಗೆ ಒಂದು ಪಿಂಡ ಇಡೋ ಶಾಸ್ತ್ರಕ್ಕೆ ನಾವು ಇಲ್ಲಿ ಎಲ್ಲ ಜಗಳ ಮಾಡಬೇಕು ಅಂತ ಹೇಳಿ ಇಲ್ಲಿ ಅನ್ಕೊಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಸಿಟ್ಟು ಬಂದು ಜಯದೇವ್ ಕೆನ್ನೆಗೆ ಬಾರಿಸ್ತಾರೆ. ಮೊದಲು ತಂದೆಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿ, ಆಮೇಲೆ ನೀನು ಪೂಜೆಯನ್ನ ಮಾಡುವಂತೆ ಅಂತ ಹೇಳಿ ಇಲ್ಲಿ ಅವರನ್ನ ಬೈತಾರೆ. ಮತ್ತೆ ಗೌತಮ್ ಅವರು ಕೂಡ ತುಂಬಾನೇ ಕೋಪದಿಂದ ಇರ್ತಾರೆ ಮತ್ತು ಎಲ್ಲ ಪೂಜೆಯನ್ನ ಮುಗಿಸಿಕೊಂಡು ಗೌತಮ್ ಅವರು ಕೂಡ ಅಲ್ಲಿಂದ ಬರ್ತಾರೆ. ಜಯದೇವ್ ಕೂಡ ಅವರ ಕೆನ್ನೆಗೆ ಹೊಡೆದಿರೋದನ್ನ ನೆನೆಸ್ಕೊಂಡು ತುಂಬಾನೇ ಸಿಟ್ಟಿನಲ್ಲಿ ಇರ್ತಾರೆ. ಗೌತಮ್, ನಿನಗೆ ಬುದ್ಧಿ ಕಲಿಸ್ತೇನೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಇಲ್ಲಿ ಜೋರಾಗಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ನೀನು ತುಂಬಾನೇ ಅದೇ ಮೀರ್ತಿದ್ಯಾ, ನಿನಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿನಲ್ಲಿ ಇರ್ತಾರೆ. ಮತ್ತೆ ಭೂಮಿಕಾ ಅವರು ಕೂಡ ಗೌತಮ್ ಅವರನ್ನ ಕರೆದುಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾರೆ. ಮತ್ತೆ ಜಯದೇವ್ ಅವರು ಕೂಡ ತನ್ನ ಮನಸ್ಸಿನಲ್ಲಿ ಗೌತಮ್ಗೆ ತೊಂದರೆ ಕೊಡಲೇಬೇಕು ಮತ್ತು ನನಗೆ ಈ ಕೆನ್ನೆಗೆ ಹೊಡೆದಲ್ಲ, ಅವನಿಗೆ ಬುದ್ಧಿ ಕಲಿಸ್ಲೇಬೇಕು, ಇನ್ಮೇಲೆ ನಾನು ಆಟ ಶುರು ಅಂತ ಹೇಳಿ ಜಯದೇವ್ ಅನ್ಕೊಳ್ತಾ ಇರ್ತಾರೆ. ಆದರೆ ಗೌತಮ್ ಅವರು ಕೂಡ ಇಲ್ಲಿ ಪ್ಲಾನ್ ಮಾಡಿ ಜಯದೇವನ ಯಾವ ರೀತಿಯಲ್ಲಿ ಬೀದಿಗೆ ತರಬೇಕು ಅಂತ ಇಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಜಯದೇವ್ಗೆ ಯಾವ ಗತಿಯನ್ನ ತರಬೇಕು ಅಂತ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.